ನೀನು ನೋಡಪ್ಪ ಈಗ ಎಂತ ಗತಿ ಬಂದೈತಿ ನಿನಗ ಅಂತೀನಿ. ಅವರ ಜೊತೆ ಉಪದೇಶದ ಮಾತುಗಳನ್ನು ಆಡೋದು ಬಿಟ್ಟು ಬೇಗ ಖಾಲಿ ಮಾಡಿಸು ಈ ಮನೆಯನ್ನು. ಅಯ್ಯೋ ಸೋಕರ ಅದನ್ನ ಮಾಡ್ತೀನಿ ನಾನೀಗ. ಚಂದ್ರಪ್ಪ ಬಾಯ್ಲೆ ನೋಡಪ್ಪ ಬಡ ಬಡ ನೀನು 50,000 ರೂಪಾಯಿ ಕೊಡ್ಬೇಕು ಒಂದು, ಇಲ್ಲಿಕಂದ್ರೆ ಈ ಮನೆ ಖಾಲಿ ಮಾಡ್ಬೇಕು ಒಂದು. ಇಲ್ಲಿಕಂದ್ರ ನನಗೂ ಉಳ್ಗಾಲಿಲ್ಲ, ನನಗೂ ಉಳ್ಗಾಲಿಲ್ಲ, ನಿನಗೂ ಉಳ್ಗಾಲಿಲ್ಲ. ಈಗ ಸಾವುಕಾರ್ರಿ ದಯವಿಟ್ಟು ನನ್ನ ಮಾತು ಕೇಳಿ. ಇದೊಂದು ಸಲ, ಇನ್ನೊಂದು ತಿಂಗಳಲ್ಲಿ ಏನಾದರೂ ಮಾಡಿ ನಿಮ್ಮ ಹಣವನ್ನು ಕೊಟ್ಟು ಋಣಮುಕ್ತನಾಗುತ್ತೇನೆ. ದಯಮಾಡಿ ಇದೊಂದು ಅವಕಾಶ ಮಾಡಿಕೊಡಿ. ಬೇಕಾದರೆ ನಿಮ್ಮ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ದೂರ ಸರಿಲೇ ಬಿಕರೆ, ಕೊಟ್ಟ ಸಾಲ ಕಟ್ಟದಾಗದಿದ್ದರೆ ಸಂಡನಂತೆ ಕೈಕೊಟ್ಟು ಕೊಡಬೇಕೆಂದು ನಿನ್ನ ಮನೆಯಲ್ಲಿ ಈ ರೀತಿ ಕಣ್ಣೀರು ಸುರಿಸಿ ಕಾಲು ಹಿಡಿದು ಬೇಡಿಕೊಂಡರು ಕರುಣಿಸಲೇರ ಈ ಕೀರ್ತಿ. ನೋಡು, ಸ್ವಲ್ಪ ಬಾಯಿಗೆ ಹಿಡಿದು ಮಾತನಾಡಿ ನೋಡಿ. ನಿಮ್ಮ ಹಣವನ್ನು ನಾವು ನುಂಗಿ ಹಾಕುವುದಿಲ್ಲ. ಈ ರೀತಿ ಮಾತನಾಡುವುದು ಸರಿ ಇರುವುದಿಲ್ಲ. ನೋಡು, ನನ್ನ ಗಂಡ ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಂಡರು, ಆದ್ರೆ ನಿಮಗೆ ಕರುಣೆ ಬಾರದಂದ್ರೆ ನೀವು ಮನುಷ್ಯನಲ್ಲ, ಪಾಪಿಗಳು ನೀವು. ಲೇ ಬಜಾರಿ ಹೆಣ್ಣೆ, ಸುಮ್ಮನಿದ್ದರೆ ನನಗೆ ಎದುರು ವಾದಿಸುತ್ತಿರುವಿರ? ಗಂಡ ಹೆಂಡತಿ ಇಬ್ಬರು ಸೇರಿ ಇನ್ನು ನನ್ನಲ್ಲಿ ತಾಳ್ಮೆ ಇಲ್ಲ. ಸಮಾಧಾನದಿಂದ ಮಾತನಾಡುವ ಸೌಮ್ಯ ಗುಣ ನನ್ನದಲ್ಲ. ಇನ್ನು 5 ನಿಮಿಷದಲ್ಲಿ ಈ ಮನೆ ಖಾಲಿ ಮಾಡದಿದ್ದರೆ ಕುತ್ತಿಗೆ ಹಿಡಿದು ನಾನೇ ಆಚೆಗಟ್ಟ ಬಗೆತ್ತದೆ. ಯೋಚನೆ ಮಾಡಿ. ಶಿವ ಶಿವ, ನಾವೇನು ಮಾಡುವುದಪ್ಪ? ಅಣ್ಣ, ಅತ್ತಿಗೆ ಏಕೆ ಹೇಳುತ್ತಿರಿವ್ರಿ? ಏನಾಗಿದೆ ನಿಮಗೆ? ಏನಿದು ಮನೆಯಲ್ಲಿ ನಡೆಯುತ್ತಿರುವ ರೋಧ ಅಂತಣ? ವಾರೇ ವಾ, ಎಷ್ಟೊಂದು ಚೆನ್ನಾಗಿ ನಟನೆ ಮಾಡುತ್ತೀವ್ರಲ್ಲ ಈ ಚಂದ್ರಕಾಂತನ ಕುಟುಂಬದವರು. ನೆಚ್ಚಲೇಬೇಕು ಇಲ್ಲಿ ಕುಂತ ಪ್ರೇಕ್ಷಕರು ಇವರ ನಟನೆಯನ್ನು. ಲೇ ಮಿಸ್ಟರ್ ಕೀರ್ತಿ, ಏನಿದು ಈ ರೀತಿ ಏಕೆ ಮಾತನಾಡುತ್ತಿರುವೆ? ಅಣ್ಣ, ಏನಣ್ಣ ಇದು ಮನೆಯಲ್ಲಿ ನಡೆಯುತ್ತಿರುವರಾದ ಅಂತಣ? ಯಾರಿವರು ಈ ರೀತಿ ಏಕೆ ಮಾತನಾಡುತ್ತಿರುವರು? ಹೇಳುವಿನಪ್ಪ ಮರಿ, ಹೇಳುವಿನ. ಮನೋಜನ ನೌಕರಿಗಾಗಿ ಈ ಶ್ರೀಮಂತರ ಹತ್ರ 50,000 ರೂಪಾಯಿ ಸಾಲವನ್ನು ತೆಗೆದುಕೊಂಡು ಬಂದಿದ್ದೇನಪ್ಪ, ನಿಮಗೆ ಹೇಳದೆ. ಆದರೆ ಇವರು ಈ ರೀತಿ ಚಿತ್ರಹಿಂಸೆ ಕೊಟ್ಟು ಕೆಟ್ಟ ಪರಿಣಾಮ ಬೀರುವರೆಂದು ತಿಳಿಯದೆ ತಪ್ಪು ಮಾಡಿಬಿಟ್ಟೆ ಅಮರ್, ತಿಳಿಯದೆ ತಪ್ಪು ಮಾಡಿಬಿಟ್ಟೆ. ಅಣ್ಣ, ಏಕಣ್ಣ ನನಗೆ ಒಂದು ಮಾತು ಹೇಳಲಾರದೆ ಈ ರೀತಿ ಮಾಡಿಬಿಟ್ಟೆ. ನಾನೊಬ್ಬ ಬೇರೆನೆಂದು ಭಾವಿಸುತ್ತಿರುವೆಯಾ ನೀನು? ಹಾಗಲ್ಲಪ್ಪ ಅಮರ್, ಒಂದು ವೇಳೆ ನಿಮಗೆ ಹೇಳಿದರೆ ಸಾಲ ಪಡೆಯಲಿಕ್ಕೆ ಅನುಮತಿ ನೀಡುವುದಿಲ್ಲೊಂದು ಆತುರ ಪಟ್ಟು ಬಿಟ್ಟನಪ್ಪ, ಆತುರ ಪಟ್ಟು ಬಿಟ್ಟೆ. ಲೇ ಬಡವ ಚಂದ್ರ, ನಿಮ್ಮ ಹರಿಕತೆ ಕೇಳಲು ನನಗೆ ಸಮಯವಿಲ್ಲ. ಬೇಗ ಕೊಟ್ಟು ಕಳಿಸುವ ನಮ್ಮ ಹಣವನ್ನು. ಇಲ್ಲವಾದರೆ ಈ ಕ್ಷಣದಲ್ಲಿ ಖಾಲಿ ಮಾಡಿ ಈ ಮನೆಯನ್ನು. ಹಲೋ ಮಿಸ್ಟರ್ ಕೀರ್ತಿ ಅವರೇ, ಬಾಯಿ ಬಿಗಿಡಿದು ಮಾತನಾಡು. ರೀತಿ ಬಿಟ್ಟು ಮಾತನಾಡಿದರೆ ಬೀದಿ ನಾಯಿ ಅಂತವರ ಹಟ್ಟಬೇಕಾಗುತ್ತದೆ ಮಗನೇ, ಎತ್ತರವಿರಲಿ. ಇದೇನು ನಿಮ್ಮಪ್ಪನ ಮನೆ ಎಂದು ತಿಳಿದುಕೊಂಡಿರುವಿ ಆ ಮಗನೇ? ಏನು ಬರುತ್ತಿರಲೇ ಅಣ್ಣ ತಕ್ಕೊಂಡೆ ಅಮರ್. ನಿನ್ನಂತವನ ಬಿಕಾರಿ ಬೀದಿ ನಾಯಿ ಜೊತೆ ಮಾತನಾಡಲು ಸೌಮ್ಯ ಗುಣ ನನ್ನದಲ್ಲ. ಲೇ ಸಡ್ಡೆ, ಇವರನ್ನ ನಮ್ಮೊಂದಿಗೆ ಬರೆದು ಕೊಟ್ಟು ವಚನ ಪತ್ರ ಓದಿ ಹೇಳು ಈ ಬಡ ಕೊಂಡಿ ಅಮರನಿಗೆ. ಬಾರೋ ತಮ್ಮ ಅಮರಪ್ಪ,
ನೋಡಿಲ್ಲೇ ಈ ಬರೆದು ನಿಮ್ಮ ಅಣ್ಣ ಬರೆದು ಕೊಟ್ಟ ವಚನ ಪತ್ರ ಅಣ್ಣ. ಇದೇ ಊರಿನ ಚಂದ್ರಕಾಂತನವ್ರ ಹತ್ರ ನಾನು ಜಮೀನ್ದಾರ ಹತ್ರ 50,000 ರೂಪಾಯಿ ತೆಗೆದುಕೊಂಡಿದ್ದೇನೆ. ಒಂದ್ ವೇಳೆ ಕೊಡಲಾಗದಿದ್ದರೆ ನನ್ನ ಮನೆ ಪತ್ರವನ್ನು ಅಡ ಇಡುತ್ತೇನೆ ಅಂತೇಳಿ ಬರೆದು ಕೊಟ್ಟಾರ ನೋಡು. ಅರ್ಥವಾಗಿತ್ತನಲ್ಲಿ ಅನಾಥ ಪುಣ್ಯ ಅಮರ್. ಈಗ ಹೇಳಲೇ ಬಿಕಾರಿ ಬೀದಿನ ಅಂತ ಯಾರನ್ನ ಚಳಟ್ಟಬೇಕು? ಬಾಯಿ ಬಿಗಿಡಿದು ಮಾತನಾಡಲೇ ಸೊಕ್ಕಿನ ಶ್ರೀಮಂತ. ಹಾದಿ ಬಿಟ್ಟು ಮಾತನಾಡಿದರೆ ಬೀದಿ ನಾಯಿ ಅಂತ ಹೊರ ಹಟ್ಟಬೇಕಾಗುತ್ತದೆ ಮಗನೇ, ಎತ್ತರದಿರಲಿ. ಇದೇ ಕೊಡಲಿಯಿಂದ ನಿನ್ನ ರುಂಡವನ್ನು ಕತ್ತರಿಸಿ ತಿಪ್ಪಿಗೆ ಎಸೆಯಬೇಕಾಗುತ್ತದೆ ಮಗನೇ, ಜೋಕಿದಿಂದ ಇರು. ಲೇ ಅಮರ್, ಸುಮ್ಮನಿದ್ದರೆ ನನಗೆ ತಲೆಹಟೆ ಮಾತುಗಳನ್ನಾಡ್ತೀಯ ಮಗನೇ. ನಿನಗೆ ಇಷ್ಟೊಂದು ಸೊಕ್ಕಿರಬೇಕಾದ್ರೆ ಇನ್ನು ಸುತ್ತು ಹತ್ತು ಏಳಿಗೆ ಶ್ರೀಮಂತ ನಾನು. ನನಗೆ ಅಷ್ಟಿರಬಾರ್ದು ಸೊಕ್ಕು. ನಿನಗೆ ಇಷ್ಟೊಂದು ಧೈರ್ಯವಿದ್ದರೆ ಈ ಕ್ಷಣದಲ್ಲಿ ಕೊಟ್ಟು ಕಳಿಸು ನಮ್ಮ ಹಣವನ್ನು. ಹಣಾಣೆ ಒಂದು ಏಕೆ ಬಾಯಿ ತೋರುತ್ತಿಲ್ಲ ಬೆಪ್ಪ ನನ್ನ ಮಗನೇ. ನನ್ನ ಅಣ್ಣನ ಮಾತಿನಂತ ಇನ್ನು 2 ದಿನದಲ್ಲಿ ಟೈಮ್ ಕೊಡು. ನಿನ್ನ ಬಡ್ಡಿ ಸಮೇತ ಬೀಸಾಕುತ್ತಾನೆ. ಇಲ್ಲದಿದ್ದರೆ ಕೊಂದಾದರೂ ನಿನ್ನ ದೇಹವನ್ನು ಹೊರ ಹಟ್ಟಬೇಕಾಗುತ್ತದೆ ಮಗನೇ. ಅಮರ್, ತುತ್ತು ಅನ್ನಕ್ಕೂ ಗತಿ ಇಲ್ಲದಿದ್ದರೂ ಇಷ್ಟೊಂದು ಸೊಕ್ಕಿರಬೇಕಾದರೆ ಇನ್ನು ಸುತ್ತು ಹತ್ತಳಿಗೆ ಶ್ರೀಮಂತ ಈ ಕೀರ್ತಿರೋಜ್ ಎಷ್ಟಿರಬಾರದು ಸೊಕ್ಕು. ಹಾ ಇರಲಿ, ನೀ ಹೇಳಿದಂತೆ 2 ದಿನದಲ್ಲಿ ಕಾಲಾವಕಾಶ ಕೊಡ್ತೇನೆ. ಅಷ್ಟರೊಳಗೆ ನಮ್ಮ ಹಣವನ್ನು ಕೊಡದಿದ್ದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ನಿನ್ನ ದೇಹವನ್ನು 2 ಭಾಗವನ್ನು ಮಾಡಿ ಕಾಗೆನರಿಗೆ ಹಾಕದಿದ್ದರೆ ನನ್ನ ಹೆಸರು ಕಂಗೆಟ್ಟ ಕೀರ್ತಿರಾಜನೇ ಅಲ್ಲ. ಹೋಗಲೇ ಹೋಗು, ಹೋಗಲೇ ಹೋಗು ಸೊಕ್ಕಿನ ಶ್ರೀಮಂತ ನನ್ನ ಮಗನೇ. ಈಗ ನಿನ್ನ ತಾಯಿಯ ಗರ್ಭ ತಣ್ಣಗಿದ್ದಂತೆ ಕಾಣುತ್ತದೆ, ಅದಕ್ಕಾಗಿ ಬದುಕಿಕೊಂಡಿರುವೆ ಮಗನೇ. ಬೇಡಪ್ಪ ಅಮರ್ ಬೇಡ. ಆ ದುಡ್ಡಿನ ದುರಂಕಾರಿಗಳನ್ನು ಎದುರು ಹಾಕಿಕೊಳ್ಳಬಾರ್ದಿತ್ತಪ್ಪ. ಏಕೆ ಬೇಕಪ್ಪ ಆ ಶ್ರೀಮಂತರೊಡನೆ ಬಡವರಾದ ನಮ್ಮಂತ ವೈರತ್ವತನ? ಅಲ್ಲರಿ, ಇಂತಹ ಕಡಬುಡುತನದಲ್ಲಿದ್ದ ನಮಗೆ 50,000 ನಾವು ತುಂಬುತ್ತೀವೆಂದು ಕಾಲ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ